ಥಂಡಿ ಅಂದ್ರೆ ಥಂಡಿ ಆಗ್ತಿದೆ ನೇಚರಲ್ಲಿ. ವಾವ್. ನಾನ್ ಯಾಕೆ ಇಲ್ಲಿ ಅನ್ನೋದು ನನಗೆ ಡೌಟ್ ಆಗ್ತಿದೆ, ಬಿಕಾಸ್ ವೆಜಿಟೇರಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಇದೆ. ಚೆನ್ನಾಗಿದೆ ಇದೆ. ಯಾವ್ದಾದ್ರು ಪ್ಲಾಂಟ್ಸ್ ತಗೊಂಡಂಗಿದ್ರೆ ತಗೊಂಡ್ ಹೋಗ್ಬೋದು, ಆರ್ ಸೀಡ್ಸ್ ತಗೊಂಡಂಗಿದ್ರೆ ತಗೊಂಡ್ ಹೋಗ್ಬೋದು. ಹಾಯ್ ಎವ್ರಿವಾನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಅಂಡ್ ನಾನು ಕೂಡ ಸೂಪರ್ ಆಗಿದ್ದೀನಿ. ಅಂಡ್ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ನಾನು ಎಲ್ಲಿದ್ದೀನಿ ಅಂತ. ನಾನು ಏರ್ಕಾಡಲ್ಲಿ ಇದ್ದೀನಿ. ಅರ್ಲಿ ಮಾರ್ನಿಂಗ್ 6:30 6:45 ಆಗಿದೆ. ಇಲ್ಲಿಂದ ಆಚೆಗೆ ಏರ್ಕಾಡಲ್ಲಿ ಯಾವ್ಯಾವ ಪ್ಲೇಸಸ್ ನೋಡ್ತೀನಿ, ಯಾವ್ದಾವ್ದು ಹಿಡನ್ ಜೆಮ್ ಇರುತ್ತೆ ಅದನ್ನ ಮಾತ್ರ ತೋರಿಸ್ತೀನಿ ನಾನು, ಬಿಕಾಸ್ ವೀಕೆಂಡ್ ಆಗಿರೋದ್ರಿಂದ ಎಲ್ಲ ಕಡೆ ತುಂಬಾ ಜನ ಇರ್ತಾರೆ. ಅಂಡ್ ನಿಮ್ಗೊಂದು ಇನ್ನೊಂದು ಸರ್ಪ್ರೈಸ್ ಇದೆ, ಅಲ್ಲಿ ನೋಡಿ. ಬೆಳಗ್ಗೆ 5:30 6 ಗಂಟೆಯಿಂದ ನಮ್ಗೆ ಸೌಂಡ್ ಅಂದ್ರೆ ಸೌಂಡ್, ಯಾಕಂದ್ರೆ ಪಕ್ಕದಲ್ಲೇ ನಮ್ ರೂಮ್ ಇರೋದು, ಹಾಗಾಗಿ ಬೆಳಗ್ಗೆನೆ ಕೂಗ್ಕೊಳ್ತಿತ್ತು. ಅಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ನಂತರ. ಸೊ ಓಕೆ, ಲೇಟ್ ಮಾಡೋದು ಬೇಡ, ಹೊಡೋಣ. ಓ ಎಷ್ಟು ಚೆನ್ನಾಗಿ ಬಡ್ಕೊಂತಾ ಇದೆ ನೋಡಿ. ಇದಲ್ಲ, ಈ ಕಡೆ ಎಲ್ಲೋ ಇನ್ನೊಂದಿದೆ. ಓಕೆ ಫೈನ್, ಹೊರಡೋಣ ಇಲ್ಲಿಂದ. ಬ್ರೇಕ್ಫಾಸ್ಟ್ ಮಾಡ್ಬೇಕು, ಇನ್ನು ಬೇರೆ ಪ್ಲೇಸಸ್ ನೋಡ್ಬೇಕು. ಲೆಟ್ಸ್ ಗೋ. ಇದು ಒಂದು ವ್ಯೂ ಪಾಯಿಂಟ್. ಆಕ್ಚುಲಿ ನಾವು ರೂಮ್ ಬುಕ್ ಮಾಡಿದ್ವಲ್ಲ, ನಾನು ನೆನ್ನೆ ನೈಟ್ ತೋರಿಸಿದ್ನಲ್ಲ ಒಂದು ಜಾಗ, ಆ ಜಾಗದ ಹತ್ರ ಇದು ವ್ಯೂ ಪಾಯಿಂಟ್, ಅದು ಪೀಕ್. ಸೊ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಗೊತ್ತಾ. ಕ್ಯಾಮ್ರಾದಲ್ಲಿ ಹೇಗೆ ಕಾಣ್ತಿದ್ಯೋ ಗೊತ್ತಿಲ್ಲ, ಬಟ್ ನಿಜಕ್ಕೂ ಡೈರೆಕ್ಟ್ ಆಗಿ ಸಖತ್ತಾಗಿ ಕಾಣಿಸ್ತಾ ಇದೆ. ತುಂಬಾ ರಿಫ್ರೆಶಿಂಗ್ ಆಗಿದೆ. ಪಿಕಾಕ್ಸು, ಬೈಸನ್ನು ಇವೆಲ್ಲ ತುಂಬಾನೇ ಇತ್ತು. ಚೆನ್ನಾಗಿತ್ತು. ಇವೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕಂತ ಹೋಗಿದ್ವಿ. ಬ್ರೇಕ್ಫಾಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಬಿಸಿ ಬಿಸಿ ಅರ್ಲಿ ಮಾರ್ನಿಂಗ್. ಯಾಕಂದ್ರೆ ನಾವು ಉಳ್ಕೊಂಡಿದ್ದಂತ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಇರ್ಲಿಲ್ಲ, ಹಾಗಾಗಿ ನಾವು ಹೊರಗಡೆ ಮಾಡಿದ್ವಿ. ಕೆಲವೊಂದೊಂದ್ ಕಡೆ ನೋಡ್ಕೊಂಡು ಮಾಡಿ, ತುಂಬಾ ನಾನ್ ವೆಜ್ ಇಷ್ಟ ಪಡದೇ ಇರೋರ್ಗೆ ಕೆಲವೊಂದೊಂದು ಹೋಟೆಲ್ ಸಿಗೋದು ಕಷ್ಟ. ಓ ಮೈ ಗಾಡ್, ನಾವು ಕಾವೇರಿ ಪೀಕ್ ನ ಹುಡ್ಕೊಂಡು ಯಾವ ಜಾಗಕ್ಕೆ ಬಂದಿದೀವಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಬ್ರೀಸ್, ಚಿಲ್, ಎಷ್ಟು ಥಂಡಿ ಅಂದ್ರೆ ಅಷ್ಟು ಥಂಡಿ ಆಗ್ತಾ ಇದೆ. ಬ್ರೇಕ್ಫಾಸ್ಟ್ ಮಾಡುವಾಗೆಲ್ಲ ಸಿಕ್ಕಾಪಟ್ಟೆ ಏನು ಗಾಳಿ, ಹೊಗೆ, ಸ್ವಲ್ಪ ಶೆಕೆ ಶೆಕೆ ಆಗ್ತಾ ಇತ್ತು. ಇಲ್ಲಿ ಬರ್ತಾ ಇದ್ರೆ ಫುಲ್ಲು ಮೋಡನು ಸಹ ಎಲ್ಲ ಕಪ್ಪಗಾಗ್ಬಿಟ್ಟಿದೆ. ಇಲ್ಲಿ ಮೋಡದ ಹತ್ತತ್ರ ಬಂದ್ಬಿಟ್ಟಿದೀವಿ ಅನ್ಸುತ್ತೆ ಅಲ್ವಾ. ಫುಲ್ ಡಾರ್ಕ್ ಆಗ್ತಾ ಇದೆ ಬರ್ತಾ ಬರ್ತಾ ಬರ್ತಾ. ರೋಡ್ ಬೇರೆ ಎಷ್ಟು ಚಿಕ್ಕದಿದೆ ನೋಡೋಣ ಇನ್ನೆಷ್ಟು ದೂರ ಇದೆಯೋ. ಓಕೆ, ಕಾವೇರಿ ಪೀಕ್ ಅಂತಿದೀವಿ, ಒಳಗಡೆ ಹೋಗೋಣ. ಗ್ರೋಯಿಂಗ್ ಸಿನ್ಸ್ 1887. ಕಾಫಿ ಟೂರ್ ಅಂಡ್ ಕಾಫಿ ರೋಸ್ಟಿಂಗ್. ಒಳಗೆ ಹೋಗೋಣ. ಓ ಮೈ ಗಾಡ್, ಅಷ್ಟು ಬ್ರೀಸಿಂಗ್ ಆಗಿದೆ ಗೊತ್ತಾ, ತಣ್ಣಗೆ ತಂಪಾಗಿ. ಡು ನಾಟ್ ಪ್ಲಕ್ ಫ್ಲವರ್ಸ್. ಓಪನ್ ಆಗಿದೆ ಅಲ್ಲ. ಚೆನ್ನಾಗಿದೆ. ಸೊ ಬ್ಯೂಟಿಫುಲ್. ಎಷ್ಟು ತಂಪಾಗಿದೆ ಗೊತ್ತಾ. ಓಕೆ, ವಾವ್. ಶುಗರ್ ಹಾಕಿದ್ರು ಅವರು. ಕಾಫಿ ಪ್ಲಾಂಟೇಶನ್ ಟೂರ್ ಇದೆ ಅಂತಿದೆ. ಸೊ ನೋಡ್ಬೇಕು, ಪ್ಲಾಂಟೇಶನ್ಗೆ ಅಂತ ಹೋದ್ರೆ ಹಾಫ್ ಡೇ ಅದಕ್ಕೆ ಹೋಗ್ಬಿಡುತ್ತೆ ಅನ್ಸುತ್ತೆ. ಆ ಟೂರಿಗೆ ಬೇರೆ ಪ್ಲೇಸಸ್ ಕವರ್ ಆಗಲ್ಲ ಅನ್ಸುತ್ತೆ, ಹಾಗಾಗಿ ಟೈಮ್ ನೋಡ್ಕೊಂಡು ನಾವು ಪ್ಲಾನ್ ಮಾಡ್ಬೇಕಾಗತ್ತೆ. ನೋಡೋಣ, ಫಸ್ಟ್ ಕಾಫಿ ಕುಡ್ದ್ಬಿಡ್ತೀನಿ. ಕಾಫಿ ಕುಡ್ದು ಥಿಂಕ್ ಮಾಡಿ ನೆಕ್ಸ್ಟ್ ಡಿಸೈಡ್ ಮಾಡ್ತೀನಿ. ಕಾಫಿ ಪ್ಲಾಂಟೇಶನ್ ಟೂರ್ ನಮಗೆ 3 ಸ್ಲಾಟ್ಸ್ ಏನೋ ಇದೆ, 11, 1 and 3 o'clock. ಈಗಿನ್ನು ಜಸ್ಟ್ 9 o'clock. ನಾವಿವಾಗ ಕಾಫಿ ಪ್ಲಾಂಟೇಶನ್ ಟೂರ್ಗೆ ಏನಾದ್ರು ಹೋಗ್ಬೇಕು ಅಂದ್ರೆ ವಿ ಹ್ಯಾವ್ ಟು ವೆಯ್ಟ್ ಅನದರ್ 2 hour ಅಲ್ವಾ. ಸೊ ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಅಂಡ್ ಇಲ್ಲಿ ಕುತ್ಕೊಂಡು ಸ್ವಲ್ಪ ರಿಫ್ರೆಶ್ ಆಗಿದಾಯ್ತು ಕಾಫಿ ಕುಡ್ಕೊಂಡು.
ಜಾಗ ಮಾತ್ರ ಮಸ್ತಾಗಿದೆ. ಆಕ್ಚುಲಿ ಏನು ಅಂತಂದ್ರೆ ಕಾವೇರಿ ಪೀಕ್ ಅಂತ ಹೇಳಿ ನಮ್ಗೆ ಮ್ಯಾಪ್ ಅಲ್ಲಿ ರಾಂಗ್ ರೂಟಿಂಗ್ ತೋರಿಸುತ್ತೆ. ಬಟ್ ಬರೋ ದಾರಿಯಲ್ಲಿ ಯಾವ್ದು ಟೂರಿಸ್ಟ್ ಪೀಪಲ್ದು ಕಾರ್ ಆಗ್ಲಿ ವೆಹಿಕಲ್ಸ್ ಆಗ್ಲಿ ಯಾವ್ದು ಕಾಣ್ತಿಲ್ವಲ್ಲ ಅಂತ ನಮ್ಗೆ ಸ್ವಲ್ಪ ಭಯ ಆಯ್ತು. ಯಾಕಂದ್ರೆ ಸ್ವಲ್ಪ ಆಫ್ ರೋಡಿಂಗ್ ಅಲ್ಲ, ಸ್ವಲ್ಪ ರೋಡ್ ಚಿಕ್ಕದು, ಸಣ್ಣ ಪುಟ್ಟ ದಾರಿಗಳಿತ್ತು. ಸೊ ಇದು ನಿಜವಾಗ್ಲೂ ನಾವು ಕರೆಕ್ಟ್ ಲೊಕೇಶನ್ಗೆ ಹೋಗ್ತಿದೀವ ಅಂತ ಡೌಟ್ ಆಗ್ತಿತ್ತು. ಬಟ್ ಲೊಕೇಶನ್ ಹಂಗಿದೆ. ಈ ಯುಗ ಪುರುಷ ಮೂವಿಯಲ್ಲಿ ಇರುತ್ತಲ್ಲ ಎಸ್ಟೇಟ್ಸ್ ಮನೆಗಳು ಆ ತರ ಇದೆ. ತುಂಬಾನೇ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ರಿಫ್ರೆಶಿಂಗ್ ಆಗಿದೆ. ಸೊ ನಾನು ಎಲ್ರಿಗೂ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಬರೋದಕ್ಕೆ. ಕಾಫಿ ಪ್ಲಾಂಟೇಶನ್ ಟೂರ್ ನಾವು ಹೋಗ್ತಿಲ್ಲ, ಡಿಸೈಡ್ ಮಾಡಿದ್ವಿ. ಸೊ ವಿ ಆರ್ ನಾಟ್ ಗೋಯಿಂಗ್. ಸೊ ಇನ್ನು ಸ್ವಲ್ಪ ಹೊತ್ತಿಲ್ಲಿ ರಿಲ್ಯಾಕ್ಸ್ ಆಗಿದ್ದಾದ್ಮೇಲೆ ನೆಕ್ಸ್ಟ್ ಬೇರೆ ಜಾಗಕ್ಕೆ ಹೋಗೋಣ. ಕಾವೇರಿ ಪೀಕ್ ಇಂದ ಈಗ ನಾವು ನೆಕ್ಸ್ಟ್ ಹೋಗ್ತಿರೋ ಲೊಕೇಶನ್ ವಾಟರ್ ಫಾಲ್ಸ್. ಬಾಶ್ ಥಂಡಿ ಅಂದ್ರೆ ಥಂಡಿ ಆಗ್ತಿದೆ ನೇಚರ್ ಅಲ್ಲಿ. ವಾವ್, ಜಸ್ಟ್ ವಾವ್. ನಾವಂತೂ ಹೋಗ್ತಿರೋ ದಾರಿ ಆಗಿರ್ಬೋದು, ಮೌಂಟೈನ್ಸ್, ಯಾಕಂದ್ರೆ ಏರ್ಕಾಡ್ ಅಲ್ಲಿ ಫೇಮಸ್ ಮೌಂಟೈನ್ಸ್, ವ್ಯೂ ಪಾಯಿಂಟ್ಸ್. ಸೊ ಅದನ್ನೆಲ್ಲ ನಾವು ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ. ಆ ಥಂಡಿ ಅವೆಲ್ಲ ತುಂಬಾನೇ ಚೆನ್ನಾಗಿತ್ತು. ಜಸ್ಟ್ ಲಿವಿಂಗ್ ದ ಮೂಮೆಂಟ್ ಅಷ್ಟೇ. ಬಟ್ ಅನ್ಫಾರ್ಚುನೇಟ್ಲಿ ಏನಂದ್ರೆ ನಾವು ಹೋಗ್ತಿದ್ದ ಫಾಲ್ಸ್ ಅಲ್ಲಿ ನೀರೇ ಇರ್ಲಿಲ್ಲ. ಮತ್ತೆ ಅಲ್ಲಿ ಯಾರು ಜನನೂ ಇರ್ಲಿಲ್ಲ. ಯಾವ್ದೋ ಒಂದು 2 ವೀಲರ್ಸ್ ಈ ತರ ನಿಲ್ಸಿದ್ರು. ಸೊ ಒಂದ್ 5 ಮಿನಿಟ್ಸ್ ವಾಕ್ ಇತ್ತು, ರಿಸ್ಕ್ ಬೇಡ ಅಂತ ಹೇಳಿ ಇದನ್ನ ನಾವು ಕ್ಯಾನ್ಸಲ್ ಮಾಡಿದ್ವಿ. ಈ ಒಂದು ಬೋಟಿಂಗ್ಗೆ ನಾವು 1 ಅವರ್ ವೇಟಿಂಗ್ ಮಾಡಿ, ಅದೇ ಏನೋ ಹೇಳ್ತಾರಲ್ಲ ದೂರದ ಬೆಟ್ಟ ನುಣ್ಣಗೆ ಅಂದಂಗೆ, ದೂರದಿಂದ ಅಣ್ಣ ಸ್ಪಾರ್ಕ್ ಇಂದ ಏನೋ ನೋಡಿದಾಗ ಜಸ್ಟ್ ಯಾವ್ದೋ ಒಂದ್ 2-3 ಬೋಟ್ ಕಾಣಿಸ್ತು, ಬೋಟಿಂಗ್ ಹೋಗೋಣ ಅಂತ ಡಿಸೈಡ್ ಆದ್ವಿ. ಇಲ್ಲಿ ಬಂದ್ ನೋಡಿದ್ರೆ ಇಷ್ಟೊಂದು ಬೋಟ್ಸ್ ಇದೆ. ವೇಟಿಂಗ್ 1 ಅವರ್ ಅಲ್ಲ, ವೇಟಿಂಗ್ 1 ಅವರ್ ಆದ್ಮೇಲೆ ಬೋಟಿಂಗ್. ಸೀರಿಯಸ್ಲಿ ಐ ವಿಲ್ ಶೋ ಯು. ಹಿಂಗಿದೆ, ಬಟ್ ಚೆನ್ನಾಗಿದೆ, ಯು ಕ್ಯಾನ್ ಎಂಜಾಯ್. ಈ ತರ 7 ಸೀಟರ್ದು ಇದೆ, 4 ಸೀಟರ್ ಇದೆ, 2 ಸೀಟರ್ಸ್ ಇದೆ. ನಾವು ಪೆಡಲ್ ಮಾಡೋಣ ಅಂತ ಹೇಳಿ ತಗೊಂಡಿದೀವಿ. ಪೆಡಲ್ ಮಾಡ್ತಾ ಇದ್ದೀನಿ. ಕಾಲ್ ನೋವ್ತಾ ಇದ್ಯಾ? ಯಾಕೆ ಡೈವರ್ಷನ್ ರಾಂಗ್ ತಗೊಂತಾ ಇದ್ದೀರಾ? ಓಕೆ, ವಿಲ್ ಎಂಜಾಯ್ ದಿಸ್. ಐ ವಿಲ್ ಕ್ಯಾಚ್ ಯು ಲೇಟರ್. ಬೋಟಿಂಗ್ ಮುಗಿಸಿ ಹೊರಗೆ ಬಂದ್ವಿ. ಇವರು ಡೆಫ್ ಅಂಡ್ ಡಂಪ್ ಪೀಪಲ್ ಏನೋ ಮಾಡ್ತಿದ್ರಲ್ಲ ಸಣ್ಣದಾಗಿ, ಅವ್ರಿಗೆ ಹೆಲ್ಪ್ ಆಗ್ಲಿ ಅಂತ ಅವ್ರ ಹತ್ರ ಒಂದು ಪುಟ್ಟದಾಗಿ ಒಂದು ಕಿಚನ್ ಪರ್ಚೇಸ್ ಮಾಡಿದೆ. ಇದು ಕಸ್ಟಮೈಸ್ಡ್ ಒನ್. ಇದಿಷ್ಟು ಮುಗಿಸೋಷ್ಟ್ರಲ್ಲೇ ನಮ್ಗೆ ತುಂಬಾನೇ ಹಸಿವಾಗಿತ್ತು. ಸೊ ನಾವು ಊಟಕ್ಕೆ ಹೋಗೋಣ, ಯಾವ್ದು ಫೇಮಸ್ ರೆಸ್ಟೋರೆಂಟ್ ಇದೆ ಅಂತ ಹೇಳಿ ಹುಡುಕ್ತಾ ಇದ್ವಿ. ಅಂಡ್ ಏರ್ಕಾಡ್ ಅಲ್ಲಿ ಫೇಮಸ್ ಆಗಿರುವಂತ ಸ್ವೀಟ್ ರಾಸ್ಕಲ್ ರೆಸ್ಟೋರೆಂಟ್. ಇಲ್ಲಿ ವೆಜಿಟೇರಿಯನ್ಸ್ ನಾಟ್ ಅಲೌಡ್ ಅಂತ ದೊಡ್ಡದಾಗೆ ಹಾಕಿದ್ದಾರೆ, ಮುಂದೆ ನೋಡಿ. ಓಕೆ, ನಾವು ಏರ್ಕಾಡ್ ಅಲ್ಲಿ ಫೇಮಸ್ ಆಗಿರುವಂತ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ನಾನ್ ಯಾಕೆ ಇಲ್ಲಿ ಅನ್ನೋದು ನನಗೆ ಡೌಟ್ ಆಗ್ತದೆ. ಬಿಕಾಸ್ ವೆಜಿಟೇರಿಯನ್ಸ್ ಆರ್ ನಾಟ್ ಅಲೌಡ್ ಅಂತ ಇದೆ, ಓನ್ಲಿ ನಾನ್ ವೆಜಿಟೇರಿಯನ್ಸ್ ಆರ್ ಅಲೌಡ್. ಬಟ್ ಯೆಟ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ. ಓಕೆ, ವಿಲ್ ಹ್ಯಾವ್ ಅ ಸೀಟ್. ಎಲ್ಲಿ ಕೂತ್ಕೊಳ್ಳೋಣ? ಇಲ್ಲಿ ಆ ಕಡೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಅಲ್ಲಿ ನೋಡಿ, ಸ್ಮಾಲ್ ಇದು ಪಾಂಡ್ಸು, ಬೋನ್ಸೈ ಮರನೋ ಗಿಡನೋ ಹೇಳ್ತಾರಲ್ಲ, ಅದೆಲ್ಲ ಇದೆ. ಕಮ್ ಕುತ್ಕೊಳ್ಳೋಣ. ಏನಾದ್ರೂ ಡೆಸರ್ಟ್ ಈ ತರ ಏನಾದ್ರೂ ನನಗೆ ಸಿಗುತ್ತಾ ಅಂತ ನೋಡೋಣ. ವಿಲ್ ಹ್ಯಾವ್ ಅ ಸೀಟ್. ಈ ಸ್ವೀಟ್ ರಾಸ್ಕಲ್ ರೆಸ್ಟೋರೆಂಟ್ ಅಲ್ಲಿ ಬರ್ದಿರೋ ಒಂದೊಂದು ಲೈನ್ಸ್ ತುಂಬಾ ಮೀನಿಂಗ್ ಇದೆ. ಮ್ಯಾರೇಜ್ ಲೈಸೆನ್ಸ್ ಶುಡ್ ಎಕ್ಸ್ಪೈರ್ ಲೈಕ್ ಹವರ್ ಡ್ರೈವಿಂಗ್ ಲೈಸೆನ್ಸ್ ಡಸ್ ಟು ಗಿವ್ ಪೀಪಲ್ಸ್ ದ ಆಪ್ಷನ್ ಟು ಪಾರ್ಟ್ ಅವೇಸ್ ಆರ್ ರಿನ್ಯೂ ಇಟ್ ಅಂತ. ಸೊ ಬ್ಯೂಟಿಫುಲ್, ಎಷ್ಟು ಚೆನ್ನಾಗಿದೆ ನೋಡಿ ಒಂದೊಂದು. ಆಯ್ತು. Minimum area with maximum decoration. I told my girlfriend and about my millionaire's uncle. She is my aunt now. ಸ್ವೀಟ್ ರಾಸ್ಕಲ್ ರೆಸ್ಟೋರೆಂಟ್ ಮಾತ್ರ ತುಂಬಾನೇ ಚೆನ್ನಾಗಿತ್ತು. ಏನು ಕಂಪ್ಲೀಟ್ಲಿ ಫಿಲ್ಡ್ ವಿತ್ ಬರ್ಡ್ಸ್, ಮತ್ತೆ
ಪ್ಲಾನ್ಸ್ ಆಗಿರ್ಬೋದು, ಕೋಟ್ಸ್ ಆಗಿರ್ಬೋದು ತುಂಬಾನೇ ಮೀನಿಂಗ್ಫುಲ್ ಆಗಿತ್ತು. ನಾನಂತೂ ಒಂದು ಅರ್ಧ ಗಂಟೆ ಅದನ್ನೇ ಓದ್ಕೊಂಡು ಮತ್ತೆ ಬರ್ಡ್ ಜೊತೆ ಎಲ್ಲ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅನ್ಫಾರ್ಚುನೇಟ್ಲಿ ನಾನು ತಿನ್ನೋ ತರದ ಡೆಸರ್ಟ್ ಆಗಿರ್ಲಿ ಏನೂ ಇಲ್ಲ. ಅವರು ಹೋಗಿ ಮೆನ್ಯೂ ಕೇಳೋ ಅಷ್ಟೊತ್ತಿಗೆ ಕೇಳ್ತಾರೆ ವೆಜಿಟೇರಿಯನ್ ನಾನ್ ವೆಜಿಟೇರಿಯನ್ ಅಂತ. ಹಾಗಾಗಿ ನಾನು ತಿನ್ನೋಂಥದ್ದು ಏನೂ ಇರಲಿಲ್ಲ. ಸೊ ಸ್ಟಿಲ್ ಇರ್ಲಿ ಅಂತ ಹೇಳಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತಿದ್ದೆ. ಚೆನ್ನಾಗಿತ್ತು, ಯಾಕಂದ್ರೆ ತುಂಬಾನೇ ಮಖಾವಿತ್ತು, ಪ್ಲಾನ್ಸ್ ಇತ್ತು. ಮತ್ತೆ ಅಲ್ಲೇನೆ ಒಂದು ಪೆಟ್ ಸಹ ಇತ್ತು. ಅದು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ನಾನು ವಿಡಿಯೋ ಟೈಮ್ಗೆ ಅದು ಕಾಣಿಸ್ತಾ ಇಲ್ಲ, ಅದು ಎಲ್ಲೋಗಿತ್ತು ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಅದು ಬಿಟ್ರೆ ತುಂಬಾನೇ ಡಿಫ್ರೆಂಟ್ ಡಿಫ್ರೆಂಟ್ ಪ್ಲಾಂಟ್ಸ್ ಆಗಿರ್ಬೋದು, ಮತ್ತೆ ಬರ್ಡ್ಸು ತುಂಬಾ ಇತ್ತು. ಇಲ್ಲಿ ಏನು ಲಂಚ್ ಆರ್ ಡಿನ್ನರ್ ಬರೋರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಸೊ ವಿಸಿಟ್ ಮಾಡಿ ಒನ್ಸ್. ಫೈನಲಿ ನಾವು ಏರ್ಕಾಡೆಲ್ಲ ಸುತ್ತಾಡ್ಕೊಂಡು ಆ ಈಗ ರೋಸ್ ಗಾರ್ಡನ್ಗೆ ಬಂದಿದೀವಿ. ಬಂದು ಸ್ವಲ್ಪ ಎಂಟರ್ ಆಗಿ ಒಳಗ್ ಬಂದ್ಮೇಲೆ ಚಿಲ್ ಆಗಿದೆ, ತುಂಬಾ ಬ್ರೀಸಿಂಗ್ ಆಗಿ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಕೂತಿದ್ದೀನಿ. ಯಾಕಂದ್ರೆ ಸುತ್ತಾಡಿ ಸುತ್ತಾಡಿ ತುಂಬಾ ಆಲ್ಮೋಸ್ಟ್ ಒಂದು 5 to 10 ಕಿಲೋಮೀಟರ್ ನಡೆದಿದ್ದೀವೇನೋ ನನ್ಗೆ ಗೊತ್ತಿಲ್ಲ. ಅಷ್ಟು ಓಡಾಡ್ಬಿಟ್ಟಿದೀವಿ, ತುಂಬಾ ಟಯರ್ಡ್ ಆಗಿದೆ. ಸೊ ಸ್ವಲ್ಪ ರೆಸ್ಟ್ ಮಾಡ್ತಾ ಗಾರ್ಡನ್ ಅಲ್ಲಿ ಓಡಾಡ್ಕೊಂಡು ರಿಲ್ಯಾಕ್ಸ್ ಆಗೋಣ ಅಂತ ಇದೀವಿ. ಅಂಡ್ ನನ್ ಜೊತೆ ನಾನು ನಿಮ್ಗೂ ತೋರಿಸ್ತೀನಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕೊನೆಯದಾಗಿ ಅಲ್ಲಿ ಸ್ವಲ್ಪ ಶಾಪಿಂಗ್ ಏರಿಯಾನು ಇದೆ. ಯಾವ್ದಾದ್ರು ಪ್ಲಾನ್ಸ್ ತಗೊಳಂಗಿದ್ರೆ ತಗೊಂಡ್ ಹೋಗ್ಬೋದು, ಆರ್ ಸೀಡ್ಸ್ ತಗೊಳಂಗಿದ್ರೆ ತಗೊಂಡ್ ಹೋಗ್ಬೋದು. ಅದನ್ನು ತೋರಿಸ್ತೀನಿ ನಿಮ್ಗೆ. ರೋಸ್ ಗಾರ್ಡನ್ ಒಳಗಡೆ ಜಸ್ಟ್ ರೋಸ್ ಗಾರ್ಡನ್ ಅಲ್ಲದೆ ಬೊಟಾನಿಕಲ್ ಗಾರ್ಡನ್ ನೋಡ್ಕೊಳ್ಬೋದಂತೆ. ಏನು ಎಂಟ್ರಿ ಟಿಕೆಟ್ ಪರ್ ಹೆಡ್ 50 ರೂಪಿ ಇದೆ. ಸೊ ಓವರ್ ಆಲ್ ಸುತ್ತಾಡಿದ್ವಿ. ಕೊನೆಗೆ ಈ ಜಾಗ ತೋರ್ಸೋಣ ಅಂತ ತೋರಿಸ್ತಾ ಇದೀನಿ. ಕಂಪೇರ್ ಟು ಬ್ಯಾಂಗ್ಳೂರ್, ಊಟಿ ನನ್ಗೇನೋ ಅಷ್ಟಲ್ಲೇ ಅಂತ ಅನ್ನಿಸ್ತು. ಏನಂತ ವಾವ್ ಅನ್ನೋ ತರ ಏನ್ ಮೇಂಟೈನ್ ಮಾಡಿಲ್ಲ. ಅದರಲ್ಲೂ ಸಂಜೆ ಆಗ್ತಾ ಆಗ್ತಾ ಸಿಕ್ಕಾಪಟ್ಟೆ ಸೊಳ್ಳೆಗಳು ಬೇರೆ ಕಚ್ತಾ ಇದೆ. ತುಂಬಾ ವಾವ್ ಅನ್ನೋ ತರ ಏನಿಲ್ಲ. ಮತ್ತೆ ಅಷ್ಟೊಂದೇನ್ ದೊಡ್ಡದು ಅಲ್ಲ. ಏನು ಬೊಟಾನಿಕಲ್ ಗಾರ್ಡನ್ ಏನಿದೆ ನಮ್ ಬ್ಯಾಂಗ್ಳೂರಲ್ಲಿ ಅದ್ರಲ್ಲಿ ಕಾಲ್ ಭಾಗದಷ್ಟು ಬರ್ಬೋದೇನೋ ಅಷ್ಟೇ ಅನ್ಸುತ್ತೆ. ಅಷ್ಟೊಂದು ವೆರೈಟೀಸ್ ಆಫ್ ಫ್ಲವರ್ಸ್ ಏನ್ ನಾನು ನೋಡ್ಲಿಲ್ಲ. ಓಕೆ, ನಾಟ್ ಬ್ಯಾಡ್. ಇನ್ನು ಮುಂದಕ್ಕೆ ಸ್ವಲ್ಪ ಹೋಗಿ ನೋಡೋಣ. ಬೊಟಾನಿಕಲ್ ಗಾರ್ಡನ್ ಆಗಿರ್ಬೋದು, ರೋಸ್ ಗಾರ್ಡನ್ ಆಗಿರ್ಬೋದು, ಓಡಾಡಿ ಸುಸ್ತಾಗಿದೆ. ಸೀರಿಯಸ್ಲಿ ಸಾಕಾಯ್ತು. ಯಾಕಂದ್ರೆ ಏನ್ ಅಷ್ಟೊಂದೇನೋ ವಾವ್ ಅನ್ನೋ ತರ ಏನಿಲ್ಲ. ರೋಸ್ ಗಾರ್ಡನ್ ಒಂದು ಆವರೇಜ್ ಆಗಿದೆ, ನೀವೇ ನೋಡ್ಬೋದು. ಶೋ ಯು ಇಷ್ಟನ್ನೇ. ಅದು ಬಿಟ್ರೆ ಮಕ್ಕಳು ಆಟ ಆಡೋದಕ್ಕೆ ಅದು ಇದು ನಾರ್ಮಲ್ ಆಗಿದೆ. ಓಕೆ ಫೈನ್. ಇದಾದ್ಮೇಲೆ ನೋಡೋಣ ಹೊರಗಡೆ ಏನಾದ್ರು ಪ್ಲಾನ್ಸ್ ತಗೊಳೋ ತರ ಏನಾದ್ರು ಇದೆಯಾ ಹೇಗೆ ಅಂತೆಲ್ಲ ನೋಡ್ತೀನಿ. ಯಾವ ಪ್ಲಾನ್ಸ್ ಅಂತ ತಗೊಳ್ಳೋದು? ಕೆಲವೊಂದೊಂದು ಪ್ಲಾನ್ಸ್ ಮನೆಗೆ ತಂದು ಹಾಳಾಗಿದೆ. ಆಕ್ಚುಲಿ ತುಂಬಾನೇ ಬೇಬಿ ಪ್ಲಾನ್ಸ್ ಇದೆ ಇಲ್ಲಿ. ಬಟ್ ನಾವ್ ಯಾವ್ದು ತಗೊಂಡ್ಲಿಲ್ಲ. ಯಾಕೆ ಅಂತಂದ್ರೆ ಇಲ್ಲಿಂದ ತಗೊಂಡ್ ಹೋಗಿ 1 2 3 ಡೇಸ್ಗೆ ಸರ್ವೈವ್ ಆಗದೆ ಹಾಳಾಗೋ ಚಾನ್ಸಸ್ ಇದೆ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು. ಸೊ ಸುಮ್ನೆ ಅದಕ್ಕೆ ಯಾಕೆ ಇಲ್ಲಿಂದ ದುಡ್ಡು ಕೊಟ್ಟು ಇಲ್ಲಿಂದ ಎತ್ಕೊಂಡ್ ಹೋಗೋದು ಅಂತ ಹೇಳಿ ಬೇಡ ಅಂತ ಹೇಳಿ ನಾವೇ ಡಿಸೈಡ್ ಆದ್ವಿ. ಫೈನಲ್ ಆಗಿ ಏರ್ಕಾಡ್ ವೆಕೇಶನ್ ಮುಗಿಸ್ಕೊಂಡು ಬ್ಯಾಕ್ ಟು ಬ್ಯಾಂಗ್ಳೂರ್. ಎಲ್ಲೇ ಹೋದ್ರು ಏನೇ ಆದರೂ ನೆಕ್ಸ್ಟ್ ನಾವು ನಮ್ಮೂರಿಗೆ ನಮ್ಮ ಜಾಗಕ್ಕೆ ನಾವು ವಾಪಸ್ ಹೋಗಲೇಬೇಕಾಗುತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಮಂಡೇ ಟು ಫ್ರೈಡೇ ಕೆಲಸ ಸ್ಟಾರ್ಟ್ ಆಗೇ ಆಗುತ್ತೆ. ಆ್ಯಂಡ್ ಇಲ್ಲಿವರೆಗೂ ನಾನು ಬ್ಲಾಗ್ ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಐ ಹೋಪ್ ಈ ಬ್ಲಾಗ್ ನಿಮಗೆಲ್ಲ ನಿಜವಾಗ್ಲೂ ಇಷ್ಟನೂ ಆಗಿರುತ್ತೆ ಆ್ಯಂಡ್ ಯೂಸ್ಫುಲ್ಲು ಆಗಿರುತ್ತೆ. ಸೊ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. Until then, see you in my next vlog. Thank you all and love you all. Bye bye.